ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, 1975 ಚುನಾವಣೆ ಅಕ್ರಮ, ಭ್ರಷ್ಟಾಚಾರ, ಶ್ರೀಮತಿ ಇಂದಿರಾ ಗಾಂಧಿ ಆಯ್ಕೆ ಅಲಹಾಬಾದ್ ಹೈಕೋರ್ಟ್ ರದ್ದು ಮಾಡಿ ಬೀಸಾಕಿದ್ದಾರೆ. ನಂತರ ಶುರುವಾಗಿದ್ದು ಇಂದಿರಾ ಗಾಂಧಿ ಗೇಮ್ ಪರಿಸ್ಥಿತಿಯ ಕರಾಳ ಅಧ್ಯಾಯ. ಅದು 20ನೇ ಶತಮಾನದ ಕತೆ. 21ನೇ ಶತಮಾನದ ಕತೆ ಅಂದರೆ ಇಂದಿರಾ ವಂಶದ ಕುಡಿ ರಾಹುಲ್ ಗಾಂಧಿ ದ್ವಿಪೌರತ್ವ ಪ್ರಕರಣ ಆದರೆ ಮತ್ತೊಂದು ಇತಿಹಾಸ ಮೊಮ್ಮಗನ ಹೆಸರಲ್ಲಿ ದಾಖಲಾಗುತ್ತೆ ಕಣ್ರಿ. 140 ವರ್ಷ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಹಿನ್ನಡೆ ಹಾಗೂ ಮುಜುಗರ ಅಂತ ನಿಶ್ಚಿತ. ರಾಹುಲ್ ಗಾಂಧಿ ದ್ವಿಪೌರತ್ವ ವಿಚಾರ ಅಲಹಾಬಾದ್ ಪ್ರತಿದಿನ ವಿಚಾರಣೆ ನಡೆಸಿದೆ. ಅಲಹಾಬಾದ್ MPMLA ಕೋರ್ಟ್ ಜನವರಿ 28ರಂದು ತೀರ್ಪು ನೀಡುವುದಾಗಿ ನ್ಯಾಯಾಧೀಶ ಅನೂಪ್ ಕುಮಾರ್ ಹೇಳಿದ್ದು, ಆರೋಪ ಸಾಬೀತಾದರೆ ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯತೆ ಕಳೆದುಕೊಳ್ತಾರ. ಮತ್ತೊಂದು ಇತಿಹಾಸ ಮರುಕಳಿಸಲಿದೆಯಾ? ಗೆಳೆಯರೇ, ಶಶಿರ್ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಮೊದಲು ರಾಹುಲ್ ಗಾಂಧಿ ಪೌರತ್ವ ಪ್ರಶ್ನಿಸಿ ಕೋರ್ಟ್ನಲ್ಲಿ ದೂರು ದಾಖಲಿಸಿದರು. ಹಾಗೆ ಕನ್ನಡಿಗ ವಿಘ್ನೇಶ್ ಶಿಶಿರ್ ರಾಹುಲ್ ಗಾಂಧಿ ಪೌರತ್ವ ಪ್ರಶ್ನಿಸಿ ಅಲಹಾಬಾದ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿದ್ದು ಅಂತಿಮ ಹಂತಕ್ಕೆ ಬಂದಿದೆ. ಅಂದ್ರೆ ತೀರ್ಪಿನ ಬಾಗಿಲಿಗೆ ಬಂದು ನಿಂತಿದೆ. ಹಾಗಾದ್ರೆ ಅದೇನು ದ್ವಿಸದಸ್ಯತ್ವ? ಯಾವ ದೇಶದ ಸದಸ್ಯತ್ವ ರಾಹುಲ್ ಗಾಂಧಿ ಬಂದಿದ್ದಾರೆ? ಸಾಗಿ ಬಂದ ತನಿಖೆಯ ದಾರಿ ಏನು ನೋಡ್ಕೊಂಡು ಬರೋಣ ಬನ್ನಿ. ರಾಜಕೀಯದ ಅಗ್ರ ಕುಟುಂಬ, ಸಂಸತ್ತು, ದೇಶದ ಭದ್ರತೆ ಇವೆಲ್ಲ ತಟ್ಟುವ ಕೇಸ್ಗಳಿದ್ದು ಜನವರಿ 28 ತೀರ್ಪಿನ ನಂತರ ಏನು ಇದು ಕೇವಲ ರಾಜಕೀಯ ವಿಷಯ ಅಲ್ಲ, ಇದು ಕಾನೂನು ಪ್ರಶ್ನೆ. ಜನವರಿ 28ರಂದು ಕೋರ್ಟ್ ತೀರ್ಪು ಮತ್ತೊಂದು ದೂರು, ಅದರಿಂದ ಶುರುವಾದ ತನಿಖೆ. ದೇಶದ ಅತಿ ದೊಡ್ಡ ರಾಜಕೀಯ ಕುಟುಂಬಕ್ಕೆ ತಟ್ಟಿದ ಪ್ರಶ್ನೆ ರಾಹುಲ್ ಗಾಂಧಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಮಹತ್ವದ ಆದೇಶ ಹೊರಬರಲಿದೆ. ಕನ್ನಡಿಗ ಶಶಿರ್ ವಿಘ್ನೇಶ್ ಔಪಚಾರಿಕವಾಗಿ ದೂರು ದಾಖಲಿಸಿದ್ದಾರೆ. ಇದು ತೀರ್ಪಲ್ಲ, ಇದು ತನಿಖೆಗೆ ದಾರಿ ತೆರೆದ ಆದೇಶ. ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿದ್ದು ಕಾನೂನು ವಂಚನೆ, ಸಂವಿಧಾನ ವಿರೋಧ, ಚುನಾವಣೆ ಕಣ್ಣಿಗೆ ಮಣ್ಣೆರಚಿ ಭಾರತೀಯ ಎಂದು ಹೇಳಿಕೊಂಡು ಚುನಾವಣೆ ಸ್ಪರ್ಧೆ ಅಪರಾಧ ಎಂದು ಶಶಿರ್ ಅಲಹಾಬಾದ್ ಲಕ್ನೋ ವಿಭಾಗೀಯ ಪೀಠದಲ್ಲಿ ದೂರು ದಾಖಲು ಮಾಡಿದರು. ಶಶಿರ್ ನೀಡಿದ ದೂರಿನಲ್ಲಿ ಎಷ್ಟು ಸತ್ಯ ಇತ್ತು ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟಪಡಿಸುವ ಕೆಲವು ಘಟನೆ ಕೋರ್ಟ್ನಲ್ಲಿ ನಡೆಯಿತು. ರಾಹುಲ್ ಗಾಂಧಿ ಆಯ್ಕೆಯಾದ ಕ್ಷೇತ್ರದಲ್ಲೇ ಕೋರ್ಟ್ ಇತ್ತು. ಆ ಕೋರ್ಟಿನ ಹತ್ತಿರ ಕಾಂಗ್ರೆಸ್ ಸಮಿತಿಯ ಕಚೇರಿ ಇತ್ತು. ಆ ವಿಚಾರಣೆಯ ಸಮಯ ಕೋರ್ಟಿನಲ್ಲಿ ಗಲಾಟೆಗಳನ್ನ ವಿಚಾರಣೆಗೆ ಅಡ್ಡಿಪಡಿಸುವಂತ ಪ್ರಕ್ರಿಯೆ ನಡೆದು ವಿಚಾರಣೆಯನ್ನ ಮಾಡದ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗೆ ಕೋರ್ಟಿನಲ್ಲೂ ಸಹಿತ ವಿಚಾರಣೆ ಸಂದರ್ಭದಲ್ಲಿ ಕೆಲವು ಹೊಲಚಲುಗಳು ಕೂಡ ನಡೆಯಿತು. ಕೇಸು ಹಿಂದಕ್ಕೆ ಪಡೆಯುವಂತೆ ಶಿಷ್ಯರ ಮೇಲ್ಗಡೆ ಒತ್ತಡ, ಜೀವ ಬೆದರಿಕೆ, ನ್ಯಾಯಾಲಯದಲ್ಲಿ ಸಶಸ್ತ್ರ ತನಿಖೆ ಆಗೋದಕ್ಕೆ ಬಿಡೋದಿಲ್ಲ ಎನ್ನೋದು, ಹಾಗೆ ಜೀವ ಭಯ ಹಾಕಿದ್ರಿಂದ ಲಕ್ನೋ MPMLA ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡುವಂತೆ ಶಶಿರ್ ವಿನಂತಿಸಿದ್ರು. ವಿಭಾಗೀಯ ಪೀಠ ಸಮ್ಮತಿ ನೀಡಿತು. ಹಾಗೆ ಶಶಿರ್ಗೆ ಭದ್ರತೆ ಕೂಡ ಸರ್ಕಾರ ನೀಡಿದೆ. ಲಕ್ನೋ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪ್ರತಿದಿನ ವಿಚಾರಣೆ ನಡೆದ ಕೇಸ್ ಅಂತಿಮ ಹಂತಕ್ಕೆ ಬಂದಿದೆ. ರಿಸಲ್ಟ್ ಒಂದೇ ಬಾಕಿ. ಶಶಿರ್ ಆರೋಪದಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಪೌರತ್ವ ದಾಖಲೆಗಳಲ್ಲಿ ವ್ಯತ್ಯಾಸ, ವಿದೇಶಿ ಪೌರತ್ವ ಹೊಂದಿದ್ದಾರೆ ಎಂಬ ಪ್ರಶ್ನೆ. ಪೌರತ್ವ ಇದ್ದರೆ ಸಂಸತ್ತಿನ ಸದಸ್ಯತ್ವ, ರಾಜಕೀಯ ಹಕ್ಕು ಹಾಗೂ ಸಂವಿಧಾನಾತ್ಮಕ ಅರ್ಹತೆ, ಅದು ದೂರುದಾರರ ಆರೋಪ, ಕೋರ್ಟ್ ತೀರ್ಪಲ್ಲ. ಶಶಿರ್ ದೂರು ದಾಖಲಿಸಿದ ನಂತರ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಪ್ರಕರಣ ಅಲಹಾಬಾದ್ ಹೈಕೋರ್ಟ್ ಗಮನಕ್ಕೆ ಬಂದಿದೆ. ಕೋರ್ಟ್ ಸಾಕಷ್ಟು ದಾಖಲೆ ಸಲ್ಲಿಸಲು ಸೂಚಿಸಿದೆ. ಶಶಿರ್ 210 ಪುಟ ದಾಖಲೆ, ವಿಡಿಯೋ ಹಾಗೆ ಫೋಟೋಗಳ ದಾಖಲೆಗಳನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಬ್ರಿಟನ್ ಪೌರತ್ವ ದಾಖಲೆ ಇದು ಕೂಡ ಸಲ್ಲಿಸಿದ್ದು. ಆ ಉದ್ಯಮಕ್ಕಾಗಿ ರಾಹುಲ್ ವಿನ್ಸಿ ಹೆಸರಿನ ಪಾಸ್ಪೋರ್ಟ್
ಬ್ಯಾಂಕ್ ಡಾಕ್ಯುಮೆಂಟ್ರಿ, ವಿವಿ ಅಡ್ಮಿಷನ್, ವಿದೇಶ ಪ್ರವಾಸ, ಪಾಸ್ಪೋರ್ಟ್ ದಾಖಲೆ ನೀಡಿದ್ದಾರೆ. ನ್ಯಾಯಾಲಯದಲ್ಲಿ ಸುಮಾರು 28 ಗಂಟೆ ತಮ್ಮ ವಾದವನ್ನು ತಾವೇ ಮಂಡಿಸಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ನಡೆಸಿದ ಪತ್ರ ವ್ಯವಹಾರಗಳ ದಾಖಲೆ ಕೂಡ ನೀಡಿದ್ದು, ಇಡಿ ಕೂಡ ಶಿಶಿರ್ ಅವರ ಈ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲೆ ನೋಡಿದರೆ ರಾಹುಲ್ ಗಾಂಧಿ ಆರೋಪದಿಂದ ತಪ್ಪಿಸಿಕೊಳ್ಳೋದಂತೂ ಕಷ್ಟ ಅಂತ ಅನಿಸುತ್ತೆ. ಒಂದೊಮ್ಮೆ ಸಾಬೀತಾದರೆ ಸುಳ್ಳು ಹೇಳಿ ಸಂಸದರಾಗಿ ಆಯ್ಕೆ ಆಗಿದ್ದಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕ ಬೇರೆ. ಹಾಗಾದರೆ ಇವರು ಸಂವಿಧಾನ ರಕ್ಷಕರೆಂದು ಅಪ್ಪರಿಸಿ ಒಪ್ಪಿಸಿದ್ದು ಡೋಂಗಿಯ. ದೂರುದಾರರ ವಾದದ ಪ್ರಕಾರ ವಿದೇಶಿ ಪೌರತ್ವ ಸಾಬೀತಾದರೆ ಸಂಸತ್ ಸ್ಥಾನ ಪ್ರಶ್ನೆಗೆ ಒಳಗಾಗಬಹುದು. ಕೆಲವರು ಇದನ್ನ ದೇಶದ್ರೋಹದ ಕೋರ್ಟ್ದಲ್ಲೂ ನೋಡ್ತಾರೆ. ಆದರೆ ಸ್ಪಷ್ಟವಾಗಿರಲಿ, ದೇಶದ್ರೋಹ ಪ್ರಕರಣ ಎಂದರೆ ಕೋರ್ಟ್ ದಾಖಲಿಸಿದ ಕೇಸ್ ಆಗಿರಬೇಕು. ಹೀಗಿರುವುದು ಆರೋಪ ಮತ್ತು ತನಿಖೆ ಮಾತ್ರ. ಭಾರತೀಯ ಕಾನೂನು ಪ್ರಕಾರ ಸಂಸದರಾಗಲು ಭಾರತೀಯ ಪೌರತ್ವ ಕಡ್ಡಾಯ. ದ್ವಿಪೌರತ್ವ ಭಾರತದಲ್ಲಿ ಮಾನ್ಯವಲ್ಲ. ಆದರೆ ಪೌರತ್ವ ವಿಚಾರ ಸಾಬೀತಾಗುವುದು ದಾಖಲೆ ಆಧಾರಿತ ಪ್ರಕ್ರಿಯೆ, ರಾಜಕೀಯ ಹೇಳಿಕೆಗಳಿಂದಲ್ಲ. ಇದಕ್ಕೆ ಉತ್ತರ ಕೊಡುವುದು ಕೋರ್ಟ್ ಮಾತ್ರ. ಕರ್ನಾಟಕ ಮೂಲದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಎಂಬುವರು ರಾಹುಲ್ ಗಾಂಧಿ ವಿರುದ್ಧ ದೂರು ದಾಖಲಿಸಿದ ವ್ಯಕ್ತಿ. ಬ್ರಿಟನ್ನಲ್ಲಿ ನೋಂದಾಯಿತವಾಗಿದ್ದ ಬ್ಯಾಕಪ್ಸ್ ಲಿಮಿಟೆಡ್ ಕಂಪನಿಗೆ ಸಂಬಂಧಿಸಿದ ದಾಖಲೆಯಲ್ಲಿ ರಾಹುಲ್ ಗಾಂಧಿ ತಮ್ಮನ್ನ ಬ್ರಿಟಿಷ್ ಪ್ರಜೆ ಎಂದು ಘೋಷಿಸಿಕೊಂಡಿದ್ದಾರೆ ಎಂಬುದು ಅವರ ಪ್ರಮುಖ ಆರೋಪ. ಭಾರತೀಯ ಸಂವಿಧಾನದ 9ನೇ ವಿಧಿ ಪ್ರಕಾರ ಯಾವುದೇ ಭಾರತೀಯ ಪ್ರಜೆ ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವ ಪಡೆದರೆ ಅವರ ಭಾರತೀಯ ಪೌರತ್ವ ತಾನಾಗಿ ರದ್ದಾಗುತ್ತೆ. ಆದರೆ ರಾಹುಲ್ ಗಾಂಧಿ ಆರೋಪ ಮೊದಲಿಂದಲೂ ನಿರಾಕರಿಸುತ್ತಾ ಬಂದಿದ್ದಾರೆ. 2019ರಲ್ಲಿ ಸುಪ್ರೀಂ ಕೋರ್ಟ್ ಇದೇ ರೀತಿಯ ಅರ್ಜಿ ವಜಾಗೊಳಿಸಿತ್ತು. ಕೇವಲ ಕಂಪನಿ ದಾಖಲೆ ಬ್ರಿಟಿಷ್ ನಾಗರಿಕ ಎಂದು ನಮೂದಿಸಿರುವುದು ಯಾರು ಬ್ರಿಟಿಷ್ ಪ್ರಜೆ ಆಗುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಪ್ರಸ್ತುತ ರಾಹುಲ್ ಗಾಂಧಿ ಭಾರತೀಯ ಪ್ರಜೆಯಾಗಿಯೇ ಮುಂದುವರೆದಿದ್ದು, ಜನವರಿ 28ರ ತೀರ್ಪು ವಿವಾದದ ಮುಂದಿನ ದಿಕ್ಕನ್ನು ನಿರ್ಧರಿಸಲಿದೆ. ಇದು ಕಾಂಗ್ರೆಸ್ ವಿರೋಧ ಅಥವಾ ಪರ ವಿಷಯ ಅಲ್ಲ. ಇದು ಸಂವಿಧಾನ, ಕಾನೂನು ಮತ್ತು ದಾಖಲೆಗಳ ಪ್ರಶ್ನೆ. ಶಿಶಿರ್ ದೂರು ಏನು ತೋರಿಸುತ್ತದೆ? ತನಿಖೆ ಏನು ಹೇಳುತ್ತದೆ? ಕೋರ್ಟ್ ಯಾವ ದಿಕ್ಕು ನಡೀತದೆ? ಉತ್ತರ ಬರುವವರೆಗೂ ಆರೋಪ ಇಸಿಕೊಂಡು ತೀರ್ಪಲ್ಲ. ನಾವು ಹೇಳ್ತಾ ಇರೋದು ದಾಖಲೆ. ನೀವೇ ತೀರ್ಮಾನಿಸಿ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.